ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಿಮಗೆ ಗೊತ್ತಿರಬಹುದು ಇನ್ನೇನು ಸಮ್ಮರ್ ಸ್ಲಾಮ್ ನ ನೈಟ್ ನಮಗೆ ನಾಳೆ ಬೆಳಿಗ್ಗೆ 3 ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನಾನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಸ್ಟೋರಿಯಲ್ಲಿ ಒಂದು ಲಿಂಕ್ ನ ಪ್ರೊವೈಡ್ ಮಾಡಿದ್ದೀನಿ. ಆ ಒಂದು ಲಿಂಕ್ ನ ಯೂಸ್ ಮಾಡಿಕೊಂಡು ನೀವೆಲ್ಲರೂ ಕೂಡ ಬೆಳಿಗ್ಗೆ 3 ಸಮ್ಮರ್ ಸ್ಲಾಮ್ ನ ಫ್ರೀ ಆಗಿ ನೋಡಬಹುದು. ಹಂಗೆ ಫಾಲೋ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಮೊದಲನೇದಾಗಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ಕೋಡಿ ರೋಡ್ಸ್ ಅವರ ಮ್ಯಾಚ್ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಕೋಡಿ ರೋಡ್ಸ್ ಅವರು ಹೀಲ್ ಟರ್ನ್ ಆಗೋ ಚಾನ್ಸಸ್ ಈ ಒಂದು ಮ್ಯಾಚ್ ಅಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ಮತ್ತೊಮ್ಮೆ ನಮ್ಮ ಕೋಡಿ ರೋಡ್ಸ್ ಅವರು ಅವರ ಒಂದು ಹೀಲ್ ಟರ್ನ್ ನ ಟೀಸ್ ಮಾಡಿದ್ದಾರೆ. ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರ ಒಂದು ಟ್ವೀಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಟ್ವೀಟ್ ಅಲ್ಲಿ ನೀವು ನೋಡ್ತಾ ಇರಬಹುದು, ದ ವ್ಯೂ ನೆವರ್ ಚೇಂಜಸ್ ಅಂತ ಅವರು ಒಂದು ಟ್ವೀಟ್ ನ ಮಾಡಿ ಕೆಳಗಡೆ ಈ ಒಂದು ಫೋಟೋನ ಅಪ್ಲೋಡ್ ಮಾಡಿದ್ದಾರೆ. ಇದರಲ್ಲಿ ಅವರು ತನ್ನ ಫೇಸ್ ನ ತೋರಿಸಿಲ್ಲ, ಬದಲಿಗೆ ಅವರ ಮಾಸ್ಕ್ ನ ತೋರಿಸಿದ್ದಾರೆ. ಅಂಡ್ ಇಲ್ಲಿ ಮಾಸ್ಕ್ ಅಲ್ಲಿ ಕೆಲವೊಂದಷ್ಟು ಕ್ರಾಕ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ನೋಡೋದಕ್ಕೇನೆ ಕ್ರ್ಯಾಕ್ಸ್ ಇರೋದ್ರಿಂದ ಪ್ರಾಬಬ್ಲಿ ಇಲ್ಲಿ ಹೀಲ್ ನ ಅವರು ಟೀಸ್ ಮಾಡ್ತಾ ಇರಬಹುದು. ಸೊ ಪ್ರಾಬಬ್ಲಿ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ಕೋಡಿ ರೋಡ್ಸ್ ಅವರ ಮೋಸ್ಟ್ ಅವೈಟೆಡ್ ಹೀಲ್ ಟರ್ನ್ ನೋಡೋದಕ್ಕೆ ಸಿಗಬಹುದು. ಜಾನ್ಸಿನ್ ಅವರ ಫೇಸ್ ಟರ್ನ್ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅಂಡ್ ಅದೇ ರೀತಿ ಜಾನ್ಸಿನ್ ಅವರ ಫೇಸ್ ಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಇನ್ನ ಬಾಕಿ ಉಳಿದಿರೋದು ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಅಷ್ಟೇ. ಸೊ ಅದೆಲ್ಲದೂ ಕೂಡ ನಮಗೆ ನಾಳೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಉತ್ತರ ಸಿಗುತ್ತೆ ಡಬ್ಲ್ಯೂ ಅವರು ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ನಿಮಗೆ ಗೊತ್ತಿರಬಹುದು ಕೋಡಿ ರೋಡ್ಸ್ ಅವರು ಸ್ಟ್ರೀಟ್ ಫೈಟ್ ಮೂವಿಯಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಬರೀ ಕೋಡಿ ರೋಡ್ಸ್ ಅವರು ಮಾತ್ರ ಅಲ್ಲ, ರೋಮನ್ ರೈನ್ಸ್ ಅವರು ಕೂಡ ಸ್ಟ್ರೀಟ್ ಫೈಟ್ ಅನ್ನೋ ಒಂದು ಆಕ್ಷನ್ ಮೂವಿಯಲ್ಲಿ ಆಕ್ಟಿಂಗ್ ಗೆ ಹೋಗ್ತಾ ಇದ್ದಾರೆ. ಸೊ ಸಮ್ಮರ್ ಸ್ಲಾಮ್ ಮುಗಿದ ಕೂಡಲೇ ಅವರು ಆಕ್ಟಿಂಗ್ ಗೆ ಹೋಗ್ತಾರೆ. ಅದಕ್ಕೋಸ್ಕರ ಡಬ್ಲ್ಯೂ ಕಂಪನಿಯಿಂದ ಒಂದು ಬ್ರೇಕ್ ನ ತಗೋತಾರೆ. ಅಂಡ್ ಇದರಿಂದ ಪ್ರಾಬಬ್ಲಿ ಕೋಡಿ ರೋಡ್ಸ್ ಅವರು ಗೆಲ್ಲೋ ಚಾನ್ಸಸ್ ಕಮ್ಮಿ ಇದೆ ಅಂತ ರೂಮರ್ಸ್ ಗಳು ಹಾಗೆ ಅಪ್ಡೇಟ್ ಗಳು ಬರ್ತಾ ಇತ್ತು. ಬಟ್ ಈಗ ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ, ಡಬ್ಲ್ಯೂ ಅವರಿಗೆ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಇಬ್ರು ಕೂಡ ಆಕ್ಟಿಂಗ್ ಗೆ ಹೋಗ್ತಾ ಇರೋದು ತಲೆನೇ ಕೆಡಿಸ್ಕೊಳ್ಳೋ ವಿಚಾರ ಅಲ್ವಂತೆ. ಅಂದ್ರೆ ಡಬ್ಲ್ಯೂಗೆ ಗೊತ್ತು ಅವರು ಹೋದ್ರೆ ಜಾಸ್ತಿ ಹೊತ್ತು ಬ್ರೇಕ್ ನ ತಗೊಳ್ಳೋದಿಲ್ಲ ಅಂತ. ಅಂದ್ರೆ ಕಮ್ಮಿ ಹೊತ್ತು ಮಾತ್ರ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರು ಆಕ್ಟಿಂಗ್ ಗೆ ಹೋಗ್ತಾರಂತೆ. ಅಂಡ್ ಈ ಒಂದು ಬ್ರೇಕ್ ಕೋಡಿ ರೋಡ್ಸ್ ಅವರ ಈ ಒಂದು ಮ್ಯಾಚ್ ನ ರಿಸಲ್ಟ್ ಮೇಲೆ ಯಾವುದೇ ರೀತಿಯ ಎಫೆಕ್ಟ್ ಆಗೋದಿಲ್ವಂತೆ. ಸೊ ಈಗ ಇನ್ನೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಗೆಲ್ಲೋ ಚಾನ್ಸಸ್ ಜಾಸ್ತಿನೇ ಕಾಣಿಸ್ತಾ ಇದೆ. ಅಂಡ್ ಫೈನಲ್ ಆಗಿ ರಾಕ್ ಬಗ್ಗೆ ಮಾತಾಡೋದಾದ್ರೆ, ರಾಕ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರ? ಇದು ತುಂಬಾ ದೊಡ್ಡ ಪ್ರಶ್ನೆ ಆಗಿದೆ. ಬ್ರಾಕ್ ಲೆಸ್ನರ್ ಅವರು ಕೂಡ ಬರೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಅದೇ ರೀತಿ ರಾಕ್ ಅವರು ಕೂಡ ಬರೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಯಾರ್ಯಾರು ವಿಡಿಯೋ ನೋಡಿಲ್ಲ ಖಂಡಿತವಾಗ್ಲೂ ವಿಡಿಯೋನ ನೋಡ್ಕೊಂಡು ಬನ್ನಿ. ಅಂಡ್ ಈಗ ರಾಕ್ ಅವರ ಬಗ್ಗೆ ಮಾತಾಡೋದಾದ್ರೆ, ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ರಾಕ್ ಅವರ ವಿಚಾರವಾಗಿ ಯಾವುದೇ ರೀತಿಯ ಮಾತುಕತೆ ಆಗಿಲ್ವಂತೆ. ಅಂದ್ರೆ ರಾಕ್ ಅವರ ರಿಟರ್ನ್ ಸಮ್ಮರ್ ಸ್ಲಾಮ್ ಅಲ್ಲಿ ಆಗ್ತಾ ಇದೆ, ನೀವೆಲ್ಲರೂ ಕೂಡ ಪ್ರಿಪೇರ್ ಆಗಿರಿ ಅಂತ ಒಂದು ಚಿಕ್ಕ ಮಾತುಕತೆನೂ ಕೂಡ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಕೇಳಿ ಬಂದಿಲ್ಲ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಸೊ ಡಬ್ಲ್ಯೂ ಅವರೇನಾದ್ರೂ ರಾಕ್ ಅವ್ರನ್ನ ಕರ್ಕೊಂಡು ಬಂದ್ರೆ ಅದು ತುಂಬಾನೇ ಸೀಕ್ರೆಟ್ ಆಗಿರುತ್ತೆ ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ರಾಕ್ ಅವರೇನಾದ್ರೂ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನಿಜವಾಗ್ಲೂ ನೋಡೋದಕ್ಕೆ ಸಿಕ್ಕರೆ ಸಿಕ್ಕಾಪಟ್ಟೆ ದೊಡ್ಡ ಶಾಕು ನಮಗೆ ಕೊಟ್ಟಂಗಾಗುತ್ತೆ ಡಬ್ಲ್ಯೂ ಕಂಪನಿಯವರು. ಯಾಕಂದ್ರೆ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ, ರಾಕ್ ಅವರು ಬಂದೇ ಬರ್ತಾರೆ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿ ಅಂತ ಯಾವುದೇ ರೀತಿಯ ಸೋರ್ಸು ಅಪ್ಡೇಟ್ ನ ಕೊಟ್ಟಿಲ್ಲ. ಬರೀ ರೂಮರ್ಸ್ ಮಾತ್ರ ಒಡ್ಡಾಡ್ತಾ ಇದೆ. ಅಂಡ್ ಇವನ್ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ರಾಕ್ ಅವರು ಬರ್ತಾರೆ ಅಂತ ಯಾವುದೇ ರೀತಿಯ ಸುದ್ದಿ ಕೇಳಿ ಬರ್ತಾ ಇಲ್ವಂತೆ. ಸೊ ನಿಮಗೆ ಬಿಟ್ಟಿದ್ದು ಗೈಸ್, ರಾಕ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಿರೋ ಎಕ್ಸ್ಪೆಕ್ಟ್ ಮಾಡಲ್ವೋ ಅಂತ ಕಾದ್ ನೋಡೋಣ ಗೈಸ್. ನಿಜವಾಗ್ಲೂ ರಾಕ್ ಅವ್ರೇನಾದ್ರೂ ಬಂದ್ರೆ ಈ ಬಾರಿಯ ಸಮ್ಮರ್ ಸ್ಲಾಮ್ ನೈಟ್ 1 ಹಾಗೆ ನೈಟ್ 2 ಎರಡು ಕೂಡ ಅದ್ಭುತವಾಗಿರುತ್ತೆ. ಸೊ ಲಿಂಕ್ ನ ನಾನು ಪ್ರೊವೈಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ, ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.